ಅವನು ಎಷ್ಟೇ 100 ದಿವಸ ಸಿನಿಮಾ ಮಾಡಿರ್ಬೋದು, 200 ದಿವಸ ಸಿನಿಮಾ ಮಾಡ್ಬೋದು, ಒಂದೊಂದು ಸಿನಿಮಾ ಒಂದೊಂದು ಕಥೆ ಇದ್ದಾಗ ಪಾತ್ರ ಬದಲಾಗ್ತಾ ಹೋಗ್ತಾರೆ. ಮೇಷ್ಟ್ರೆ ಬೆತ್ತ ಮುರಿದೋಗಿದೆ, ರಿಪೇರಿ ಮಾಡಿಸಿ ತಂದು ಕೊಡ್ತೀನಿ ಅಂತ ಅದು ಸ್ಪಾಟ್ ಕ್ರಿಯೇಟ್. ಅಪ್ಪ ಅಮ್ಮಗೆ ಏನಾಗಿದೆ, ವಿಷಯದಲ್ಲಿ ಕಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ವ್ಯಾಪಾರ ಆಗೋದೇ ಬ್ಯಾಡ್ವಾ ಅದೆಲ್ಲ ಅದೆಲ್ಲ ಮಾಡ್ತಾರೆ. ಫಸ್ಟ್ ಶೂಟ್ ಆಗೋದು ಯಾವ ಸೀನ್ ಸರ್? ಅದೇ ಹಾವಿನ ದ್ವೇಷ 12 ವರ್ಷ ಫಸ್ಟ್ ಸೀನೇ ಸಾಂಗ್ ಇಂದ ಶೂಟ್ ಆಗುತ್ತೆ. ಹೌದೌದು, ಅದೇ ಹೇಳಿದ್ನಲ್ಲ. ಯಾಕೆಂದರೆ ಪಳಗ್ತಾರೆ ಒಂಥರ. ಸಿನಿಮಾ ಅಂದರೆ ಏನು ಅಂತ ಅವ್ರಿಗೂ ಒಂದು ಐಡಿಯಾ ಬರುತ್ತಲ್ವಾ. ಈ ಸಡನ್ನಾಗಿ ನೀವು ಇಷ್ಟುದ್ದ ಡೈಲಾಗ್ ಕೊಟ್ಬಿಟ್ಟು ಡೈಲಾಗ್ ಮಾತಾಡೋದು ಕಷ್ಟ ಆಗುತ್ತೆ ಅಂತ ಅವ್ರ ಐಡಿಯಾ. ಬೇರೆಯವ್ರು ಹಾಗೆ ಮಾಡಲ್ಲ. ಈ ಕೆಲವು ಡೈರೆಕ್ಟ್ ಏನು ಮಾಡ್ತಾರೆ ಅಂದರೆ ಇವರ ವೀಕ್ನೆಸ್ ತೋರಿಸ್ಕೊಳ್ಳೋಕ್ಕೋಸ್ಕರ ನೀವು ಅಷ್ಟು ಸಿನಿಮಾ ಮಾಡಿದ್ರಾ, ಇಷ್ಟು ಸಿನಿಮಾ ಮಾಡಿದ್ರಾ, ಹಂಗೆ ಹಿಂಗೆ ಮಾಡಿರಿ, ಡೈಲಾಗ್ ಹೇಳ್ರಿ ಅಂದ್ಬಿಡ್ತಾರೆ. ಒಂದು ಎಂಥ ಆರ್ಟಿಸ್ಟ್ ಪಳಗಿದವನಾದ್ರು. ಯಾಕೆಂದರೆ ಎಂಥ ನನ್ನ ಅನುಭವದಲ್ಲಿ ಅವನು ಎಷ್ಟೇ 100 ದಿವಸ ಸಿನಿಮಾ ಮಾಡಿರ್ಬೋದು, 200 ದಿವಸ ಸಿನಿಮಾ ಮಾಡಿರ್ಬೋದು, ಒಂದೊಂದು ಸಿನಿಮಾಗೂ ಒಂದೊಂದು ಕಥೆಯಿಂದಾಗ ಪಾತ್ರ ಬದಲಾಗ್ತಾ ಹೋಗ್ತಾರೆ. ಆ ಪಾತ್ರದಲ್ಲಿ ಅವನ ತಲ್ಲಿ ನಾವು ಮುಳುಗಿದೇ ಡೇಟ್ಗೆ ಆ ಪಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಯಾವ ಎಂಥ ಆರ್ಟಿಸ್ಟ್ ಆದರೂ ಮಾಡೋಕ್ಕಾಗಲ್ಲ. ಹಾಗಾಗಿ ಹಾವು ಅದೆಲ್ಲ ಶುರು ಆಯಿತು. ಹಾವು ಮುಗೀತು. ಮುಗಿದ ಮೇಲೆ ಒಂದು ದಿವಸ ಕೋಪ ಒಂದು ನಿಮಗೆ ದೃಶ್ಯ ಬಂದಿರ್ಬೋದು. ಚಾಮೆ ಮೇಷ್ಟ್ರು ಏನೋ ಕೋಪಕ್ಕೋಸ್ಕರ ಏನೋ ಆ ಹುಡುಗಿನ ಹಾಳು ಮಾಡ್ಬಿಟ್ಟೆ ಆಗಿಂದ, ಏನು ಮೇಷ್ಟ್ರೆ ನೀವು ಹೊಡೆದು ಬಿಡ್ತೀನಿ, ಬಡಿದು ಬಿಡ್ತೀನಿ, ಕಲ್ಲು ಎತ್ತಾಕ್ಬಿಡ್ತೀನಿ, ಕಣ್ಣೆಲ್ಲ ಕೆಂಪು ಬಿಟ್ಕೊಂಡು ಹೊಡೆದು ಬಿಡೋ, ಮುಗಿಸ್ಬಿಡೋ ಅಂತ ತಲೆ ಬಗ್ಗಿಸ್ತಾರೆ. ಅದು ಹಿಡಂಬೇಶ್ವರಿ ದೇವಸ್ಥಾನ ಅಂತಿದ್ದು, ಅಲ್ಲಿ ಶೂಟ್ ಮಾಡಿದ್ದೆ ಅದನ್ನು. ಮಾಡಿದಾಗ ನಮಗೆ ನೋಡಿ ಒಂದೊಂದು ಚಿತ್ರದ ಲೊಕೇಶನ್ ಹೆಸರುಗಳು ಬರುತ್ತೆ. ಅಲ್ಲಿ ಏನಾಗುತ್ತೆ ಹೇಗೆ ಅಂದಾಗ ಹೊಡೆದು ಬಿಡೋ ಅಂತ ಇವ್ರು ತಲೆ ಬಗ್ಗಿಸ್ಕೊತಾನೆ, ಅವನು ಎತ್ತು ಕಲ್ಲನ್ನ. ಕೋಪ ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟಿರುತ್ತೆ. ಇನ್ನೇನು ಹೊಡಿಬೇಕು ಅಂದೇಟೇ ಕಲ್ಲನ್ನು ತೆಗೆದು ತಮಗೆ ಗ್ಯಾಪ್ ಆಗ್ಬೋದು ಬಿಸಾಕ್ಬಿಡ್ತಾನೆ. ಚಾಮೆ ಮೇಷ್ಟ್ರು ಹೊಡಿತಾರೆ. ಅವ್ರೇನು ಮಾಡ್ತಾರೆ, ಹೊಡಿತೀನೋ ಹೊಡಿಯೋ ಅಂಥೇಳಿ ದೊಣ್ಣೆ ಹೊಡೆದು ಬಿಡ್ತಾರೆ. ಹೊಡೆದಿಟ್ಟೆ ನಮಗೆ ಆ ಸೀನೆಲ್ಲ ಗೊತ್ತಾಗುತ್ತೆ ಸಖತ್ತ ನಿಜವಾಗ್ಲೂ ಏಟ್ಬೇಕು. ಯಾಕಂದರೆ ಹೌದು, ಅಂದರೆ ಆ ಎಮೋಷನಲ್ಲಿ ಹಾಗೆ ಹೊಡೆದಿದ್ದಾರೆ. ಈ ಕೆಲವು ಕೆಟ್ಟ ಸಿನಿಮಾಗಳು ನೀವು ನೋಡಿರ್ಬೋದು. ಯಾವುದು ನಮ್ಮ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಸುಮ್ಮನೆ ಹೇಗಂತಾರೆ, ಟಚ್ ಕೂಡ ಕಾಣಿಸುತ್ತಲ್ಲ, ಟಚ್ ಮುಟ್ಟು ಕೂಡ ಆಗಿರಲ್ಲ. ಅದು ನಾವು ಗಮನಿಸ್ಬೋದು. ನಮಗೆ ಶಾರ್ಟಲ್ಲೇ ಫುಲ್ಲು ಶಾರ್ಟ್ ಹಾಕಿದ್ರು, ಹೊಡೆದಿಟ್ಕೇ ಏಟು ಬಿದ್ದಿರುತ್ತೆ. ಆಮೇಲೆ ಶರ್ಟ್ ಬಿಚ್ಚಿ ನೋಡಿದ್ರೆ ಉದ್ದಕ್ಕೂ ಇಷ್ಟುದ್ದ ಹಾಗೇ ಬಾಸುಂಡೆ ಬಂದೋಗಿತ್ತು. ಅದಾದ ನಂತರನೇ ಮೇಷ್ಟ್ರೆ ಬೆತ್ತ ಮುರಿದೋಗಿದೆ, ರಿಪೇರಿ ಮಾಡಿಸಿ ತಂದು ಕೊಡ್ತೀನಿ ಅಂತ ಅದು ಸ್ಪಾಟ್ ಕ್ರಿಯೇಟ್ ಅದು. ಆಮೇಲೆ ಡೈಲಾಗ್ ಸೇರಿಸಿದ್ದು. ಹಾಗೆ ಒಂದೊಂದಲ್ಲೂ ಅವರು ಕೆಲಸ ತೆಗಿಯೋರು. ಅದು ನಮ್ಮಲ್ಲಿ 1 ಟೇಕು 2 ಟೇಕು 3 ಟೇಕು ನಿಮಗೆ ಗ್ಯಾಪ್ ಹೇಳಿರ್ಬೋದು. ನಾವು 20 ಟೇಕ್ವರೆಗೂ ಹೋಗೋವು, ಮತ್ತು 21ಕ್ಕೆ ಹೋಗ್ತಿರ್ತೇವೆ, ಮತ್ತೆ 1 2 3 4 5 ಮತ್ತೆ ಹೀಗೆ ಹೋಗೋವು. ಮಾರ್ಕ್ಸ್ ಹೇಳೋರು, 80 ಮಾರ್ಕ್ಸು 70 ಮಾರ್ಕ್ಸು 90 ಮಾರ್ಕ್ಸು, ಇನ್ನೂ ಒಂದು 10 ಮಾರ್ಕ್ಸ್ ಮಾಡಬೇಕಾಯ್ತು ನೀನು, ಹಾಗೆ ಅನ್ನೋರು ಬೇಷ್ ಅನ್ನೋರು. ಸಾಮಾನ್ಯ ಯಾರನ್ನೂ ಬೈಯಲ್ಲ. ಇಲ್ಲ ಕೋಪ ಬಂದಾಗ ಬೈದು ಹೊಡಿಬೇಕು ಅನ್ನೋ ಆ ಮಟ್ಟಕ್ಕೆ ಹೋಗೋರು ಅಷ್ಟೇ. ಸಾಮಾನ್ಯ ಯಾವತ್ತೂ ಯಾವ ಆರ್ಟಿಸ್ಟ್ಗಳನ್ನ ಅವ್ರು ಕೈ ಎತ್ತಾರೆ, ಕೈ ಎತ್ತಿಲ್ಲ ನನ್ನ ಅನುಭವದ ಪ್ರಕಾರ. ಎಷ್ಟು ದಿನ ಶೂಟ್ ಆಗಿದೆ? ಅದು ಹೆಚ್ಚು ಕಮ್ಮಿ 48 ದಿವಸ ಟೋಟಲ್. ಹಾಂ, ಅಂದರೆ ಮೊದಲೇ ಶೆಡ್ಯೂಲ್ ಅದು ಹೆಚ್ಚು ಕಮ್ಮಿ 3 ಶೆಡ್ಯೂಲು. ಮೊದಲೇ ಶೆಡ್ಯೂಲು ನಾವು ಆ ಸಮಯದಲ್ಲಿ ಹೋದಾಗ ದೀಪಾವಳಿ, ಅಲ್ಲೇ ಹೋಟ್ಲಲ್ಲೇ ಅದೆಲ್ಲ ಪೂಜೆ ಗೀಜೆ ಬರ್ಸು ಬಣ್ಣ ಅದೆಲ್ಲ ಮಾಡಿ ಅಲ್ಲೇ ಪೂಜೆ ಮಾಡಿ ಹೆಚ್ಚು ಕಮ್ಮಿ 30 ದಿವಸ ಶೂಟ್ ಮಾಡಿದ್ವಿ. ಆಮೇಲೆ 15 ದಿವಸ 20 ದಿವಸ ಆ ಥರ ಒಂದು ಹೆಚ್ಚು ಕಮ್ಮಿ 60 ದಿವಸ. ವೇಶ್ಯ ಪಾತ್ರದಲ್ಲಿ ಇವರು ಕಾಣಿಸ್ಕೊಳ್ತಾರೆ. ಸೆಕೆಂಡ್ ಹಾಫ್ ಅಲ್ಲಿ ವೇಶ್ಯ ಪಾತ್ರದಲ್ಲಿ ಆರ್ತಿ ಅವ್ರನ್ನ. ಹೌದು ಹೌದು. ಆ ಪಾತ್ರಕ್ಕೆ ಆರ್ತಿನೇ ಯಾಕೆ ಇವ್ರು ಸೆಲೆಕ್ಟ್ ಮಾಡಿದ್ರು? ಇವಾಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಸಿನಿಮಾವನ್ನು ಜ್ಞಾಪಿಸ್ಕೊಳ್ಳಿ. ಕಾಲೇಜ್ನಲ್ಲಿ ಓದ್ತಿರ್ತಾರೆ, ಬರ್ತಿರ್ತಾರೆ, ಹೊಡೆದಾಟ ಆಗುತ್ತೆ. ಇವನು ಇವನ ಶಿವರಾಮ್ ಏನು ಅಯ್ಯಂಗಾರಿ, ವರದಾ, ಅವನ ಹೆಸರು ವರದಾ ಅಯ್ಯಂಗಾರಿ, ತನ್ನ ತಂಗಿ ಸ್ವಾರ್ಥಕ್ಕೋಸ್ಕರ ಜಲೀಲಿನ ಕಾಟ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನನ್ನ ತಂಗಿ ಕೊಟ್ಟು ನಿಂಗೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ.
ಅದೇನ ಭಾವ ಕೊಡ್ತೀನಿ ಅಂತ ಹೇಳಿದವನು ಏನಂತಾನೆ, ಇವನು ಕೇಳ್ತಾನೆ ಮದುವೆ ಮಾಡಿಕೊಡ್ತೀನಿ ಅಂತೇಳಿ ವಿಷಯ ಪ್ರಸ್ತಾಪ ಬಂದಾಗ, ನಾನು ಕೊಡ್ತೀನಿ ಅಂತ ಹೇಳಿಲ್ಲ, ನಿನ್ನೆಲ್ಲೋ ಬಾ ಬಾ ಅಂದಿರಬೇಕು, ಅದು ನಿನ್ನ ಕಿವಿಗೆ ಬಾ ಅಂತ ಕೇಳಿಸಿರ್ಬೇಕು ಅಂತಾರೆ. ಅವಾಗ ಹೊಡೆಯೋಕೆ ಹೋಗ್ತಾನೆ. ಆ ನಂತರದಲ್ಲಿ ಏನಾಗುತ್ತೆ, ಅವ್ರ ತಂದೆ ತಾಯಿಗೆಲ್ಲ ಒಬ್ಬರು ಬರ್ತಾನೆ, ಇವನ್ನೆಲ್ಲ ಒಂದು ದಿವಸ ಮಾಡ್ತಾನೆ, ಇವ್ನು ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಸಂಗಮ ಹಾಡುಗಳು, ಕರ್ಪೂರದ ಗೊಂಬೆ ಅದೆಲ್ಲ ಅಲ್ಲೆಲ್ಲ ಸೇರ್ಕೋತಾರೆ, ಹೋಗ್ತಾರೆ. ಅವರಿಬ್ರಿಗೂ ಲವ್ ಶುರುವಾಗುತ್ತೆ ಅಲ್ವಾ. ಲವ್ ಶುರುವಾದಾಗ ಏನಾಗುತ್ತೆ, ಇದು ಪರ ವಿರೋಧ ಬರುತ್ತೆ. ಇವರು ನಾವು ಕೊಡಲ್ಲ, ಅವನು ಒಳ್ಳೆ ಹುಡುಗ ಅಲ್ಲ, ಪೋಲಿ ಅಂತ ಹೇಳ್ತಾರೆ, ಅಂಥವ್ರಿಗೆ ನಮ್ಮ ಮಗಳನ್ನ ಕೊಡಲ್ಲ ಅಂತ ಅವ್ರ ತಂದೆ ತಾಯಿ ಈ ವರದಾನು ಸೇರ್ಕೋತಾನೆ, ಅವನು ಮಾಡ್ತಾನೆ, ಅವನು ಹೋಗ್ತಾನೆ. ಒಂದು ದಿವಸ ಹೊರಗಡೆ ಹೋಗ್ತಾನೆ, ಅವನು ಕರ್ಕೊಂಬಂದು ಬಿಡ್ತಾನೆ. ಇವರು ಕೆಟ್ಟದ್ದಾಗಿ ತಿಳಿಸ್ಕೋತಾರೆ. ಮರ್ಯಾದೆಗೆ ವರದ ನಿನ್ನ ತಂಗಿನ ಕರ್ಕೊಂಬಂದು ಮರ್ಯಾದೆಗೆ ತಂದು ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ನೀವು ಇನ್ನೊಂದ್ಸಲ ಗ್ಯಾಪ್ಸ್ಕೊಳ್ಳಿ ಅದನ್ನು. ಇವರ ಅಪ್ಪ ಅಮ್ಮಂಗೆ ಏನಾಗಿದೆ, ಇವಳೇನೋ ಶಿಲೆ ಕಳ್ಕೊಂಬಂದುಬಿಟ್ಟಿದ್ದಾಳೆ, ಬರೋಲ್ಲ, ಇವ್ರು ಕರಿಯೋಕ್ಕೆ ಶಿಲೆ ಕಳ್ಕೊಂಬಂದುಬಿಟ್ಟಿದ್ದಾಳೆ, ಕರಿಯೇ ಅಂತ ಹೇಳ್ತಾರೆ. ಕರೀತಾರೆ, ಬರ್ತಾರೆ, ಎಲ್ಲ ಆಗುತ್ತೆ. ಆಮೇಲೆ ಚಾಮುಂಡಿ ಮೇಷ್ಟ್ರವ್ರಿಗೂ ಕೆಡಿಸ್ಬಿಟ್ಟ ಅಂತೇಳಿ ಹೋಗಿ ಚಾಡಿ ಸುಳ್ಳೆಲ್ಲ ಹೇಳ್ಬಿಡ್ತಾರೆ. ಹೇಳಿದಾಗ ನೀವು ಆ ದೃಶ್ಯಗಳು ನೆನೆಸ್ಬೋದು. ಅವನು ಅರಿಶಿನ ಕುಂಕುಮ, ನಾನು ಮದುವೆ ಮಾಡ್ಕೊಕೂಡ್ದು ಅವ್ರನ್ನ, ಅವ್ರು ಇಷ್ಟ ಇಲ್ಲ ಹಾಗೆ ಅಂದಾಗ ಅರಿಶಿನ ಕುಂಕುಮ ತಂದು ಹಿಂದ್ಗಡೆಯಿಂದ ಬರ್ತಾನೆ, ಗಲಾಟೆ ಆಗುತ್ತೆ. ಗಲಾಟೆ ಆದಾಗ ಅರಿಶಿನ ಕುಂಕುಮ ಚೆಲ್ಲುತ್ತೆ ಅವಳ ಮೇಲೆ. ಇದು ನನ್ನ ಆಶೀರ್ವಾದ, ನಿನ್ನನ್ನು ನಾನು ಲೋವಲ್ಲ, ಪ್ರೀತಿಸಲ್ಲ, ನಿನ್ನ ಮದುವೆ ಆಗ್ಬೋದು. ಮದುವೆ ಆಗುತ್ತೆ, ಗೊತ್ತಾಗುತ್ತೆ. ಯಾರನ್ನೋ ಒಂದು ಅವ್ರ ಇಷ್ಟದ ಪ್ರಕಾರ ಮದುವೆ ಮಾಡ್ತಾರೆ. ಆದರೆ ಮೊದಲನೇ ದಿವಸನೇ ಒಂದು ಹಾಡು ಕೇಳಿರೋದು, ಮೊದಲ ದಿನ ರಾತ್ರಿಯಲ್ಲಿ ಆ ಮಧು ರುಚಿಯೆಲ್ಲ ತೋರಿಸಿದ್ರು ಹಾಗೆ ಅಂಥೇಳಿ ಅಲ್ಲೇ ಅವ್ನು ಕುಡಿಸಿ ಗಿಡಿಸಿ ಆ ಥರ ಆ ದೃಶ್ಯಗಳು ನೋಡ್ಕೊಳ್ಳಿ ಇದಾಗುತ್ತೆ. ಅದಾದ ನಂತರ ಏನಾಗುತ್ತೆ, ಅವಳು ವೇಶ್ಯಾವೃತ್ತಿ ಗಂಡನೇ ರಾಮಾಚಾರ್ಯನ ಮದುವೆ ಮಾಡಿಬಿಟ್ಟು ಕೆಟ್ಟೋಗ್ತೀವಿ ಹಾಗೆ ಅಂತೇಳಿ ಬೇರೆಯವ್ನ ಮದುವೆ ಮಾಡಿದ್ರೆ, ಅದೇ ವರ ಗಂಡ ಎನ್ಸ್ಕೊಂಡು ಅವ್ನು ತಲೆ ಹಿಡಿತಾನೆ, ಕುಡಿಸ್ತಾನೆ, ಎಲ್ಲ ಮಾಡ್ತಾನೆ. ಮಾಡಿದಾಗ ಏನಾಗುತ್ತೆ, ದೊಡ್ಡ ಸಿಟಿಗೆ ಹೋಗ್ತಾರೆ. ಸಿಟಿ ಹೋದ್ರೆ ಅಷ್ಟೊತ್ತಿಗಾಗಲೇ ವೇಶ್ಯಾವೃತ್ತಿಗೆ ಇಳಿದುಬಿಟ್ಟಿರ್ತಾರೆ. ಅಷ್ಟೊತ್ತಿಗೆ ರಾಮಾಚಾರಿಗೆ ಏನಾರು ಮಾಡಿ ಅವರ ಚಾಮುಂಡಿ ಮೇಷ್ಟ್ರು ಅವ್ರ ಹೆಂಡತಿಯವರೆಲ್ಲ ಕೆಲಸ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅಂಗಡಿ ಕರ್ಕೊಂಬರ್ತಾರೆ. ಬನ್ನಿ ಏನು 5 ಜನ ಯಾವುದೋ ಫೋಟೋಗಳೆಲ್ಲ ನೋಡ್ತಾರೆ. ರಾಮಾಚಾರ್ಯ ಕೆಲಸ ಕೊಡಿ ಅಂದರೆ ವ್ಯಾಪಾರನೇ ಇಲ್ಲ ಹಾಗೆ ಹೇಗೆ ಅಂತ. ವ್ಯಾಪಾರನೇ ಇಲ್ವಾ ಅಂತ ನಮ್ಮ MP ಶಂಕರ್ ಹೇಳಿ, ಹಂಗಾರೆ ವ್ಯಾಪಾರ ಆಗೋದೇ ಬ್ಯಾಡ್ವಾ ಅಂತೆಲ್ಲ, ಬೇಕು ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದೆ ನೋಡಿ, ಅದೆಲ್ಲ ಮಾಡ್ತಾರೆ. ಆಮೇಲೆ ಆಯಿತು, ನಾವು ಬೆಂಗಳೂರಿಗೆ ಹೋಗ್ತಾಯಿದ್ವಿ, ಬಂದುಬಿಡು ಹಾಗೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಒಂದು ಇವರು ವೇಶ್ಯಾವೃತ್ತಿ ದುಡ್ಡಿರೋರು ಹೋಗ್ತಾರೆ. ಅದನ್ನು ಫಸ್ಟು ಅಶೋಕ ಹೋಟ್ಲಲ್ಲಿ ಫಸ್ಟು ನಾಗರಾವ್ ಶೂಟ್ ಮಾಡಿದ್ದೆ ಅಲ್ಲಿ ನೋಡ್ತಾರೆ, ಬರ್ತಾರೆ, ಎಲ್ಲ ಆಗಿರ್ತಾರೆ. ಒಂದು ಬರ್ತಾನೆ, ರೂಮ್ಗೆ ಹೋಗ್ತಾರೆ. ನೀವೆಲ್ಲರೂ ಒಂದು 10 ರೂಪಾಯಿ ಕೊಟ್ಬಿಟ್ಟು ಯಾವ್ದಾದ್ರು ಒಂದು ಚಿಕ್ಕ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಇಲ್ಲೇ ಇದ್ಬಿಡಪ್ಪ, ನಾವು ಕರ್ದ ಬರು ಅಂತೇಳಿ ಹೋಗ್ತಾರೆ. ಅಷ್ಟೊತ್ತಿಗೆ ತಲೆ ಹಿಡಿಕೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಇವಳೇನೆ ಒಬ್ಬ ಬ್ರೋಕರ್ ತಂದು ಅಲ್ಲಿ ಫೋಟೋ ಎಲ್ಲ ನೋಡ್ತಾರೆ. ವಿದೇಶಿ ದ್ವೇಷಿ ಅದು ಎಲ್ಲ ಬರುತ್ತೆ. ಇಲ್ಲೆಲ್ಲ ಈ ವಿಷಯದಲ್ಲಿ ಮಾತ್ರ ಸ್ವದೇಶಿನೇ ಒಳ್ಳೆಯದು ಅಂತಾರೆ. ಅಂದಾಗ ಆಗುತ್ತೆ. ಆವಾಗ ಅಷ್ಟೊತ್ತಿಗೆ ಏನಾಗುತ್ತೆ, ಇವ್ನು ನೋಡ್ತಾನೆ, ಫಾಲೋ ಮಾಡ್ತಾನೆ. ನೋಡಿದ್ರೆ ರಾಮಾಚಾರಿ ನೋಡ್ಬಿಡ್ತಾನೆ ಇವಳನ್ನು. ಅವನಿಗೆಲ್ಲ ವಿಷಯ ಗೊತ್ತಿರುತ್ತಲ್ಲ, ಏನಾಯಿತು, ಮದುವೆ ಆಯಿತು, ಮದುವೆ ಆದಮೇಲೆ ಈ ಥರ ಆಯಿತು, ಹಾಗೆ ಈ ಥರ. ಅವನಿಗೆ ವಯಸ್ಸಿಯಾಗಿರೋದು ಗೊತ್ತಿರೋಲ್ಲ. ಮದುವೆ ಆದಮೇಲೆ ಅವ್ರಿಗೂ ಸಂಬಂಧ ಇರೋಲ್ಲ, ಇಲ್ಲಿಗೆ ಬಿಟ್ಟೋಗಿರುತ್ತೆ. ಅದಾದ ವರ್ಷಗಳು ನೋಡಿದ್ಮೇಲೆ ಇವ್ಳು ವೇಶ್ಯಾವೃತ್ತಿಗೆ ಬಂದಿಟ್ಟಿದ್ದಾರೆ. ಬಂದಾಗ ನೋಡ್ತಾನೆ, ಎಲ್ಲಿ ರೂಮ್ ಬರ್ತಾರೆ, ಎಲ್ಲ ನೋಡ್ತಾನೆ. ನೋಡಿದ್ರೆ ಇವರು ಅಂಗಡಿ ಸಾಹುಕಾರಗಳೇ. ಆವಾಗ ಇವರು ಯಾವಾಗ ನುಗ್ಗಿ ಅವನ ರಾಮಾಚಾರ್ಯ ಅವತಾರ ಯಾವಾಗ ತೋರಿಸ್ತಾನೆ, ಬೇಡ ಅಂತಲೇ ಹೇಳ್ಕೊಂಬರ್ತಾನೆ. ಆ ಮುಂದ್ಗಡೆ ಫೌಂಟೇನ್ ಹತ್ರ ಕೂರಿಸ್ತಾನೆ. ಏನಾಯಿತು, ಏನು ಹೇಳುವ ಆಮೇಲೆ. ಆವಾಗಲೇ ಕತೆ ಹೇಳುವೆ, ನನ್ನ ಕತೆ ಹೇಳುವೆ. ಸರ್ ಹೆಂಗೆ ಒಪ್ಕೊಂಡ್ರು ಸರ್? ಅಂದರೆ ವೇಶ್ಯ ಪಾತ್ರಕ್ಕೆ ಆರತಿ ಮೇಡಮ್ ಒಪ್ಕೊಳ್ಳೋದು ಇಲ್ವೇ ಇಲ್ಲ. ಯಾವ ಕಲಾವಿದೆ ಅದ್ರೂ ಪಾತ್ರವೇ ಅಂತದ್ದು. ಅದು ಮುಂಚೆನೇ ಗೊತ್ತಿರುತ್ತಲ್ಲ, ಕತೆ ಹೇಳಿರ್ತಾರಲ್ಲ. ಯಾವುದೊಂದೇ ನಾಗರಾವು ಅಂತಲೇ ಅಂತಲ್ಲ, ಯಾವುದೊಂದೇ ಸಿನಿಮಾಗೂ ಕೆಲವರು ಕೆಡ್ದ ಮಾಡ್ತಾರೆ. ನೀವು ವೇಶ್ಯಾವೃತ್ತಿಲ್ಲ ಅಲ್ಲೇನು ಕೆಡ್ದಾಗ ಅವಳನ್ನ ಬಿಂಬಿಸಿಲ್ವಲ್ಲ. ಅವಳ ಹಾವ ಭಾವ ಆಗಲಿ ಕೆಲವರು ಹಿಂದಿನ ಥರ ಬೇಕು ಅಂತ ನಮ್ಮ ಹಿಂದಿನ ಸಿನಿಮಾಗಳಲ್ಲೂ ಅಷ್ಟೇ ಉದ್ದೇಶಪೂರ್ವಕವಾಗಿ ಹೆಣ್ಣನ್ನು ತೋರಿಸೋರು. ಇದರಲ್ಲಿ ನೀವೇನು ಏನಿಲ್ವಲ್ಲ, ಪಟ್ಲ ಸೀರೆ ಉಟ್ಕೊಂಡಿದ್ದಲ್ಲಿ, ಎಡೆ ಹಾಕ್ಕೊಂಡಿದ್ದೆ, ಮೇಕಪ್ ಮಾಡ್ಕೊಂಡಿದ್ದೆ, ಆರಾಮಾಗಿ ಅಂದರೆ ನೋಡೋಕ್ಕೆ ಒಂದು ಹೆಣ್ಣು ಸುಂದರವಾಗಿದ್ದಾಳೆ.
ಅಲ್ಲೇನು ಪಾತ್ರ ಮಾಡಿದ್ದಾಳೆ ಗಂಡಸರಿಗೆ ನೋಡೋಕ್ಕೆ ಒಂದು ಆಸಕ್ತಿ ಮೂಡೋ ಹಾಗೆ ಅಷ್ಟೇ ಮಾಡಿರೋದು ಅವಳು. ನನ್ನ ಪ್ರಶ್ನೆ, ಜಲೀಲ್ ಅನ್ನೋ ಪಾತ್ರಕ್ಕೆ ಅಂಬರೀಷ್ ಅವ್ರನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರಿ? ಅದು ಆ್ಯಕ್ಚುಲಾಗಿ ಅವರು ಮೈಸೂರಿನಲ್ಲಿ ಇದ್ದಿದ್ದು. ನಮ್ಮ ರಾಜೇಂದ್ರ ಸಿಂಗ್ ಬಾಬು ಏನಿದ್ದಾರೆ ಅವ್ರಿಗೂ ಬಹಳ ಸ್ನೇಹಿತರು ಅವರೆಲ್ಲ. ಹಾಗಾಗಿ ಈ ಕಲಾವಿದರು ಹುಡುಕಾಟ ಇದ್ದಾಗ ಅವನು ತಾನು ರಾಜೇಂದ್ರ ಸಿಂಗ್ ಬಾಬುನು ಡೈರೆಕ್ಟ್ರು, ಆಮೇಲೆ ಇವ್ರ ಟೇಸ್ಟ್ ಏನು ಅಂತೇಳಿ ಗೊತ್ತಿತ್ತು. ಇಲ್ಲ ಸರ್ ಹೀಗೆ ಅಂತೇಳಿ ಅವರೇ ಈ ಪಾತ್ರಕ್ಕೆ ಇಂಥವ್ರು ಒಬ್ಬಿದ್ದಾನೆ ಅಂತೇಳಿ ಕರ್ಕೊಂಬಂದಾಗ ನೋಡಿದ್ರು, ಓಕೆ ಮಾಡಿದ್ರು, ಮಾಡಿಸ್ಬಿಟ್ರು. ಅದಕ್ಕೆ ತಕ್ಕನಾಗ ಅಷ್ಟೇ ಹೆಸರು ಬಂತು. ಆ ಸ್ಟೈಲಲ್ಲಿ ಯಾರು ಸರ್ ಅದು? ರಜನಿಯಿಂದ ಕದ್ದಿದ್ದ ಸಿಗರೇಟ್ ಹಿಂಗೆ ಹಾಕೊಳ್ಳೋದು? ಇಲ್ಲ ಅವರೇ ಮಾಡಿಸಿದ್ದು. ಅದು ಅಂಬರೀಷ್ ಅವರೇ ಮಾಡಿದ್ದು? ಅಂಬರೀಷನೇ. ಸರ್ ಮತ್ತೊಂದು ಪಾತ್ರ ನಾಗರಾವ್ ಅವ್ರು ಮರೆಯಕ್ಕಾಗದಿರೋದಂದ್ರೆ ಜಯಂತಿ ಅವರ ಓಬವ್ವನ್. ಅಯ್ಯೋ, ನಾವು ಓಬವ್ವನ್ ನೋಡಿಲ್ಲ. ಜಯಂತಿ ಅವ್ರ ನೋಡಿ, ನನ್ನ ಅನಿಸಿಕೆ ನೀವು ಭಾಳ ಆಕೆ ಇಲ್ಲ ಈಗ ಕೈ ಮುಗಿತು. ಯಾಕಂದ್ರೆ ನಾನು ಎಡಕಲ್ ಗುಡ್ಡ ಆದಾಗ ನನ್ನನ್ನು ನಾವು ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ಸೋರೆ. ಮೊನ್ನೆ ಲೊಕೇಶನ್ ಶೂಟಿಂಗ್ ಕರೆದ್ರೆ ಅಕ್ಕಯ್ಯ ಅಂತ ಕೂಗುವಾಗೆ ಅಂತೇಳಿ ಕೊನೆಯವರೆಗೂ ಅವನ್ನ ಅಕ್ಕಯ್ಯ ಅಂತಲೇ ಕೂಗ್ತಿದ್ದೆ ನಾನು. ಅವರನ್ನು ಅಕ್ಕಯ್ಯ ಅಂತಲೇ ಕೂಗ್ತಾಯಿದ್ದೆ. ಅವರೇ ಹೇಳಿದ್ರು ಅಕ್ಕಯ್ಯ ಅಂತ ಕೂಗು ಅಂತ. ಚಿಕ್ಕ ಹುಡುಗ ಅಲ್ಲ, ಇನ್ನೂ ಒಂದು 18-19 ವರ್ಷದ ಹುಡುಗ ನಾನು. ಅಲ್ಲಿ ಏನಾಯಿತು, ಓಬವ್ವ ಜಯಂತಿಯವರು ಮಾಡ್ತಾರೆ ಅಂದಾಗ ನಾವು ಓಬವ್ವನ ಕಥೆ ಕೇಳಿದ್ವಿ ಅಷ್ಟೇ. ನನಗೇನು ಅನ್ನಿಸ್ತು, ಓಬವ್ವನ ಕಥೆನ ಕ್ಯಾರೆಕ್ಟರ್ ಇವ್ರು ಮಾಡ್ತಾರ. ನನಗೆ ಅನುಮಾನ ಮೂಡ್ತು. ಯಾರ ಹತ್ರನೂ ಹೇಳಲಿಲ್ಲ ನಾನು. ಅದನ್ನು ಹೇಳೋಕ್ಕಾಗತ್ತ ನಾನು? ಡೈರೆಕ್ಟರ್ ಹತ್ರನ ಆಗಲಿ, ಜಯಂತಿಯವ್ರ ಹತ್ರ ಅಭಿನಯ ಶಾರದೆ ಅಂತ ಎದುರು ತೊಗೊಂಡವಳು. ನಾವು ಅವಾಗ ನಾವು ಲೆಕ್ಕಕ್ಕೆ ಇಲ್ಲ ಸಿನಿಮಾಗೆ. ನನಗೆ ಏನು ಅಂದರೆ ಇಂಟ್ರೆಸ್ಟ್ ಇತ್ತು. ಸಿನಿಮಾನ ಸ್ವಲ್ಪ ಆದಷ್ಟು ಬೇಗ ನಮಗೆ ತಲೆ ಹತ್ತಿಬಿಡ್ತು, ಋಣವಾಯಿತು ಅನ್ಸುತ್ತಾರೆ. ಹಾಗಾಗಿ ಯೋಚನೆ ಮಾಡಿದೆ, ಒಬ್ಬೊಂದು ಕ್ಯಾರೆಕ್ಟರ್ ಮಾಡ್ತಾರ ಅಂದರೆ ಕತೆ ಓದಿದ ಪ್ರಕಾರದಲ್ಲಿ. ಈಗ ನಾವು ಅಂದ್ಕೊಂಡಿದ್ವಿ ಹೀಗೆ ಒಬ್ಬವ ಅಂದರೆ ಹೀಗೆ ಅಂತ. ಆಮೇಲೆ ಯಾವಾಗ ಕಚ್ಚೆ ಮುಟ್ಕೊಂಡು ಕಣ್ಣು ಕೆಂಪು ಮಾಡ್ಕೊಂಡು ಒಣಕೆ ಹಿಡ್ಕೊಂಡು ಬಂದು ನೋಡೋಕ್ಕೆ ಅದು ಉದುರೋಗ್ಬಿಟ್ಟಿದ್ದು. ಹಂಗೆ ಅದರಲ್ಲಿ ಅವರು ಅಷ್ಟೊತ್ತು ಕಾಲ ಹೀರೋಯಿನಾಗಿ ಮಾಡ್ತಾಯಿದ್ರು ಕೂಡ ಆ ಒಂದು ಪಾತ್ರ ಅದು ಆ್ಯಕ್ಚುಲಿ ಕಲ್ಪನಾ ಮಾಡಬೇಕಾಗಿತ್ತು. ಕಲ್ಪನಾ ಮಾಡಲ್ಲ ಅಂದರು. ಯಾಕೆಂದರೆ ಅವರು ಹಿಂದೆ ಸರ್ಪಂಜರ, ಬೆಳ್ಳಿಮೋಡ ಅದೆಲ್ಲ ಮಾಡಿದ್ರಲ್ಲ. ಹಾಗಾಗಿ ಜಯಂತಿ ಅವ್ರ ಕೈಲಿ ಮಾಡಿಸಿದ್ರು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.